ಯಾರು ಯದುವೀರ್ ಒಡೆಯರ್ ಬಂದಿದ್ದಾರೆ. ಸೊ ಈಗ ಏನಂತಿದ್ದಾರೆ ಜನ ಅಂತಂದ್ರೆ, ಅವ್ರು ಯಾಕೆ ಬರಬೇಕು ರಾಜಕೀಯಕ್ಕೆ, ಅವ್ರು ರಾಜರ ಥರನೇ ಇರಬೇಕು, ಅದೇ ಇರಲಿ, ಈ ಥರದ್ದು ಒಂದಷ್ಟು ವಿಷಯಗಳು ಬರ್ತಾ ಇದೆ. ಹಾಗೆ ಅವರು ಬೀದಿಗೆ ಬರಲ್ಲ, ಸ್ಟ್ರೈಕ್ ಮಾಡತ್ತಾರ, ಅವರು ಅಲ್ಲಿ ನಿಂತ್ಕೊಂತಾರ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಸ್ತಾರ, ಇವೆಲ್ಲ ಏನೇನೋ ಇಲ್ಲ. ಖಂಡಿತವಾಗ್ಲೂ ನನ್ನ ಪ್ರಕಾರ ಅವರು ಮಹಾರಾಜರು ಅಲ್ವೇ ಅಲ್ಲ, ಮಹಾರಾಜರ ಆಳ್ವಿಕೆಯಲ್ಲಿ ಇಲ್ಲ, ನಾವಿಲ್ಲ ರಾಜರ ಉಪಸ್ಥಾನದಲ್ಲಿ ನಾವಿಲ್ಲ ಪ್ರೆಸೆಂಟ್ಲಿ. ನಾವಿರೋದು ಡೆಮಾಕ್ರಸಿಯಲ್ಲಿ. ಈ ಕೊಲಿಗೆಟ್ಟ ರಾಜಕಾರಣ, ಹದಗೆಟ್ಟು ಹೋಗಿರೋ ರಾಜಕಾರಣ, ಈ ಪೊಲೀಸ್ ಸ್ಟೇಷನ್ ಮೇಂಟೈನ್ ಮಾಡ್ಕೊಂಡು ಮತ್ತೆ ಈ ಸೈಟು ಜಮೀನುಗಳಿಗೆ ಬೇಲಿ ಹಾಕೊಂಡು ರಾಜಕಾರಣ ಮಾಡೋದು ನಿಲ್ಬೇಕಾದ್ರೆ ಈ ಮಹಾರಾಜರಂತವ್ರು ಬರ್ಬೇಕಾಗತ್ತೆ. ಓಕೆ, ಈಗ ಬಂದವರೆಲ್ಲ ರಿಯಲ್ ಎಸ್ಟೇಟೇ ಮಾಡ್ತಾ ಶುರು ಮಾಡ್ಬಿಟ್ಟಿದ್ದಾರೆ. ನೀವ್ ಹೇಳ್ದಂಗೆ ರಿಯಲ್ ಎಸ್ಟೇಟ್ ಬಿದ್ಬಿಟ್ಟವ್ರೆಲ್ಲ ಬರೀ ಬಿಸ್ನೆಸ್. ರಿಯಲ್ ಎಸ್ಟೇಟ್ ಇಲ್ಲ ಪೊಲೀಸ್ ಸ್ಟೇಷನ್ ಮ್ಯಾನೇಜ್ ಮಾಡೋರು ಈ ಮಹಾರಾಜರಾದವ್ರಿಗೆ ಅಥವಾ ಈ ಮಹಾರಾಜರು ಅನ್ನೋದಕ್ಕಿಂತ ಒಬ್ರು ವ್ಯಕ್ತಿಯಾಗಿ, ಒಬ್ಬ ಯುವ ನಾಯಕನಾಗಿ ಅಂತವ್ರು ಅವರು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಫೋನ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ, ಇವ್ರ ಮೇಲೆ ಕೇಸ್ ಹಾಕಿ, ಅಥವಾ ಬೇರೆ ಬೇರೆ ಜಮೀನಿಗೆ ಹಾಕುವಂತದ್ದನ್ನು ಇದೆಲ್ಲ ನಿಲ್ಲುತ್ತೆ ಅಂತ ನನ್ನ ಭಾವನೆ. ಬಿಕಾಸ್ ಯಾಕಂದ್ರೆ ಒಬ್ಬ ಎಜುಕೇಟೆಡ್ ಆಗಿರುವಂತ ಒಬ್ಬ ಯದುವೀರ್ ಅಂತ ಒಬ್ಬ ಯುವ ನಾಯಕ ಯಾಕೆ ರಾಜಕಾರಣಕ್ಕೆ ಬರಬಾರ್ದು, ರಾಜರಂತ ಯಾಕೆ ಟ್ರೀಟ್ ಮಾಡ್ತೀರಾ? ನಾವು ರಾಜರ ಕಾಲದಲ್ಲಿ ಇದ್ದೀವ? ಇಲ್ವಲ್ಲ, ಡೆಮಾಕ್ರಸಿಯಲ್ಲಿ ಇದೀವಿ. ಡೆಮಾಕ್ರಸಿಯಲ್ಲಿ ಇದ್ಮೇಲೆ ಅಂತವ್ರು ಬರ್ಬೇಕು. ಯಾವಾಗ್ಲೂ ನೀವು ನೋಡಿ, ನಾವೊಂದು ಇದು ಇರುತ್ತೆ, ಯಾವ್ದು ಟಿಶ್ಯೂ ಪೇಪರ್ ನ ಅದೇ ಟಿಶ್ಯೂ ಪೇಪರ್ ನ ಪದೇ ಪದೇ ಯೂಸ್ ಮಾಡ್ತಾ ಇರ್ತೀವ. ಹಾಗೆ ಈ ರಾಜಕಾರಣಿಗಳನ್ನ ಪ್ರತಿ 5 ವರ್ಷಕ್ಕೊಮ್ಮೆ ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಬಿಸಾಕ್ತಾ ಇರ್ಬೇಕು. ಯಾಕಂದ್ರೆ ಬಿಸಾಕ್ತಾ ಇದ್ರೆ ಏನಾಗುತ್ತೆ, ಆ ಗಲೀಜ್ ನಮ್ಮ ಹತ್ರನೇ ಇರುತ್ತೆ. ಹಾಗಾಗಿ ಇದು ಇಲೆಕ್ಷನ್ 5 ವರ್ಷ ಮಾಡಿದ ಇದೇ ಕಾರಣಗಳಿಗಾಗಿ. ಇನ್ನೊಂದ್ಸಲ ಎಲ್ರಿಗೂ 5 ವರ್ಷ ಚಾನ್ಸ್ ಕೊಡ್ಬೇಕು. ಈಗ 10 ವರ್ಷ ಕೊಟ್ಟಿದ್ದೇನೆ ಜಾಸ್ತಿ ಆಯ್ತು ಪ್ರತಾಪ್ ಸಿಂಗ್ ಅವ್ರಿಗೆ. ಅಭಿವೃದ್ಧಿ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ಯಾರ ದುಡ್ಡಲ್ಲಿ ಮಾಡಿರೋದು? ನಮ್ ದುಡ್ಡಲ್ಲಿ ಅದು ಅಭಿವೃದ್ಧಿ ಮಾಡಿ ಅಂತಾನೆ ಹೇಳಿದ್ದಲ್ವಾ ಅವ್ರಿಗೆ? ಅದೇ ಕೆಲಸ ಅಲ್ವಾ ಅದು? ಹಾಗಾಗಿ ಈಗ ಅಭಿವೃದ್ಧಿ ಮಾಡಿದಾರಂದ್ರೆ ಅವ್ರನ್ನೇ ನಾವು ಜೀತಕ್ಕೆ ಇಟ್ಕೊಂಡ್ಬಿಡೋದಲ್ಲ, ಅವರೇ ನಮ್ಮನ್ನ ಆಳ್ಬೇಕಂತಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ಪ್ರತಿಯೊಬ್ಬನು ಈ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಬಿಸಾಕಿದಂಗೆ ಈಗ ಜನ ಅವ್ರನ್ನ ಬಿಸಾಕ್ತಾ ಇರ್ಬೇಕು. ಈಗ ಅವಾಗ ಹಳೆ ನೀರು ಕೊಚ್ಕೊಂಡು ಹೊಸ ನೀರು ಬರುತ್ತೆ. ಅದೇ ಇದ್ರಲ್ಲಿ ಹೋದಾಗ ಏನಾಗ್ಬಿಡುತ್ತೆ, ಅವ್ರಿಗೆ ನಾವ್ ಮಾಡಿದ್ದೆ ಆಟ, ನಾವ್ ಮಾಡೋದೇ ಸರಿ, ನಾ ಆಡಿದ್ದೆ ಆಟ, ರಾಜಕೀಯ ಗಲೀಜ್ ಆಗುತ್ತೆ ಅಲ್ವಾ? ನಿಂತ ನೀರಾದ್ರೆ ಅಲ್ಲಿ ಹೆಂಗ ಕೆಟ್ಟ ನೀರು ತುಂಬಿಕೊಳ್ಳುತ್ತೋ ಹಾಗೆ ಅವ್ರಿಗೆ ಕೊಡ್ತಾ ಇದ್ರೆ ರಾಜಕೀಯ ಕೂಡ ಗಲೀಜ್ ಆಗುತ್ತೆ. ಈಗ ಆಲ್ರೆಡಿ ರಾಜಕೀಯನೂ ಕೂಡ ಗಬ್ಬೆಬ್ಸಿದ್ದಾರೆ ಅಲ್ವಾ? ಅದಕ್ಕೊಂದು ಹೊಸ ಮುಖ ಬಂದ್ರೆ ಒಂದು ಪ್ರಯತ್ನ ಅಂತ ಅವ್ರಿಗೆ ಟಿಕೆಟ್ ಕೊಟ್ಟಿರ್ಬೋದು ಅಂತ. ಹೌದೌದು. ಇಲ್ಲ, ಅದೇ ವಿಚಾರಕ್ಕಾಗಿ ಈಗ ಮೋದಿ ಅವರು ಯೋಚನೆ ಮಾಡಿನೇ ಕೊಟ್ಟಿರ್ತಾರೆ. ಬಿಕಾಸ್ ಅದೇ ಒಂದು ಕಾರಣದಿಂದ ಇರುತ್ತಲ್ಲ, ಒಂದು ಪ್ಲಾನಿಂಗ್ ಇಲ್ದೇನೆ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಇಲ್ಲಲ್ಲ, ಅವ್ರದೇ ಆದಂತ ಒಂದು ವ್ಯಕ್ತಿತ್ವ, ಅವ್ರದೇ ಅಂತ. ಮತ್ತೆ ಈ ಮಹಾರಾಜರ ಕೊಡುಗೆ ಅವ್ರ ಮನೆತನದಿಂದ ಸಾಕಷ್ಟು ಇದೆ. ಈ ರಾಜ್ಯಕ್ಕೆ ಕೊಡಬಾರ್ದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಆ ಕಾಲದಲ್ಲೇ ರಾಜರಾಗಿರುವಂತ ಸಾಕಷ್ಟು ಜಮೀನುಗಳನ್ನ ಜನರಿಗೆ ಬಿಟ್ಕೊಟ್ಟಿದ್ದಾರೆ, ಸಾಕಷ್ಟು ಡ್ಯಾಮ್ಗಳನ್ನ ಕಟ್ಟಿದ್ದಾರೆ. ಇದೆಲ್ಲ ಅವ್ರ ಕೊಡುಗೆ ಅಲ್ವಾ? ಆದ್ರೆ ಏನು ರಾಜರಾಗಿರೋ ಕಾಲದಲ್ಲಿ ಡೆಮಾಕ್ರಸಿ ಆದ್ಮೇಲೆ ಅವ್ರ ಆಳ್ವಿಕೆಯಲ್ಲಿ ಬಂದಾಗ ಡೆಮಾಕ್ರಸಿಯಲ್ಲಿ ಅವ್ರು ಹೇಗ್ ಮಾಡ್ತಾರಂತ ನೋಡೋಣಲ್ಲ, ಒಂದ್ ಚಾನ್ಸ್ ಕೊಟ್ಟು ನೋಡೋದಕ್ಕೆ ಏನ್ ತಪ್ಪಿದೆ? ಬರ್ಲೇಬಾರ್ದು, ನೀವು ನಿಂತ್ಕೊಳ್ಳೇಬಾರ್ದು ಅನ್ನೋದೇ ಒಂದು ಅಪರಾಧ. ಆತರ ಯಾಕೆ ಮನಸ್ಥಿತಿ ಅಂತ. ಈಗ ಆಯ್ತಪ್ಪ, ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಅವನು ಅಥವಾ ಇನ್ಯಾವುದೋ ಒಂದು ನೀವು ಹೇಳದಲ್ಲ ಸ್ಟೇಷನ್ ಅಲ್ಲಿ ಬರೀ ಲೂಟಿ ಮಾಡೋನು ಅಥವಾ ಯಾರು ದಂಧೆ ಮಾಡೋರೆಲ್ಲ ಇವತ್ತು ಮಂತ್ರಿಗಳು MLA ಆಗ್ತಿದ್ದಾರೆ. ಅವರೆಲ್ಲ ಬಂದು ಹಾಳು ಮಾಡೋದಕ್ಕೆ ಇವರೆಲ್ಲ ಒಪ್ಕೋತಾರೆ. ಗಲೀಜ್ ರಾಜೀಯ ಅವರೆಲ್ಲ ಬಂದು ಇನ್ನಷ್ಟು ಗಲೀಜ್ ಮಾಡಕ್ ಒಪ್ಕೋತಾರೆ. ಬಟ್ ರಾಜರು ಬಂದ್ರೆ ಯಾಕೆ ಈ ತರದೊಂದು ಇದು ಅಂತ ಒಳ್ಳೆ ವ್ಯಕ್ತಿತ್ವ ಇರೋಂಥವ್ರು. ಜನದ ಮನಸ್ಥಿತಿ ಏನಾಗ್ಬಿಡುತ್ತೆ, ನಮ್ ಜನರ ಮನಸ್ಥಿತಿ ಯಾವ್ದಾದ್ರು ಒಬ್ಬ ಪುಡಿ ರೌಡಿ, ಒಬ್ಬ ಗುಂಡ, ಒಬ್ಬ ನಾಲಾಯಕ, ಒಬ್ಬ ಭ್ರಷ್ಟ, ಒಬ್ಬ ಹರಾಮ್ಪರ, ಒಬ್ಬ ದಲಾಲ್ ಕೋಬ, ಒಬ್ಬ ತಲೆ ಹಿಡಕ, ಒಬ್ಬ ಕೊಲೆಗಾರಕ ಬಂದ್ರೇನೆ ರಾಜಕಾರಣ ಮಾಡೋದಕ್ಕೆ ಯೋಗ್ಯವಾಗಿರೋ ವ್ಯಕ್ತಿ ಅಂತ ಡಿಸೈಡ್ ಮಾಡ್ದಂಗಾಗಿದೆ. ಪ್ರಾಮಾಣಿಕವಾಗಿರೋಂಥದ್ದು, ಒಬ್ಬ ಆನೆಸ್ಟ್ ಆಗಿರೋನು, ಒಬ್ಬ ಎಥಿಕ್ಸ್ ಇರೋನು, ಒಬ್ಬ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡೋ ವ್ಯಕ್ತಿ ಬೇಕಾಗಿಲ್ಲ. ನಾನು ಆವಾಗ್ಲೇ ಹೇಳಿದ್ನಲ್ಲ, ಅಥವಾ ಬಂದ್ರೆ ಅವನೇ ಯೋಗ್ಯವಾಗಿರೋ ವ್ಯಕ್ತಿ, ಇನ್ನಿಲ್ಲದೆ ಇರೋರೆಲ್ಲ ಅಯೋಗ್ಯರು ಅನ್ನೋಂತ ಸ್ಥಿತಿಗೆ ಬಂದ್ಬಿಟ್ಟಿದಾರ ಅನ್ನೋದೇ ಒಂದು ನನಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ರಾಜಕೀಯ ಗಬ್ಬೆದ್ದ ಇದೆ, ಗಲೀಜ್ ಆಗ್ಬಿಟ್ಟಿದೆ. ಯಾಕೆ ಒಳ್ಳೆ ಮನುಷ್ಯರು ಬರ್ತಾರೆ ಅಂತ. ಈಗ ಒಳ್ಳೆ ಮನುಷ್ಯರು ಬಂತಾನೆ ಅಲ್ಲಿ ಚೇಂಜ್ ಮಾಡ್ಬೇಕು. ಈಗ ಇವ್ರೇನೆಲ್ಲ ಕಮಿಷನ್ ಬರಲ್ಲ, ಇವ್ರೇನ ಅಲ್ಲಿ ನಿಂತ್ಕೊಂಡು ಕಾಂಟ್ರಾಕ್ಟ್ ಹತ್ರ ನನ್ ಕಮಿಷನ್ ಬಂದಿಲ್ಲ, ಎಷ್ಟು % ಕೊಡು ಅಂತ ಕೇಳಲ್ಲ, ಅಥವಾ ನೀವ್ ಹೇಳ್ದಂಗೆ ಲ್ಯಾಂಡ್ ಗ್ರಾಬಿಂಗ್ ಹೋಗಲ್ಲ. ಎಂತವ್ರು ಬರ್ಬೇಕು ಹಾಗಾದ್ರೆ ರಾಜಕೀಯಕ್ಕೆ ಅಂತ? ಇಲ್ಲ, ನಾನ್ ಹೇಳ್ತಾರಂತದ್ದು ನೋಡಿ,
ಈಗ ರಾಜರು ಬಂದ್ರೆ ಲಾಭಗಳೇನು, ಅಡ್ವಾಂಟೇಜಸ್ ಏನಂದ್ರೆ ಈ ಯದುವೀರ್ ಅವರು ಬಂದ ಮೇಲೆ ಸಾಕಷ್ಟು ಈ ಪೊಲೀಸ್ ಸ್ಟೇಷನ್ ಮೇಂಟೈನ್ ಮಾಡೋದು ತಪ್ಪುತ್ತೆ, ರಿಯಲ್ ಎಸ್ಟೇಟ್ ಮಾಫಿಯಾ ತಪ್ಪುತ್ತೆ, ಆಮೇಲೆ ಈ ಚಿಕ್ಕ ಪುಟ್ಟ ಈ ಬೂಟ್ ಲಿಕ್ಕರ್ಸ್ ಇದಾರಲ್ಲ, ಮಿನಿ ಪುಡಾರಿಗಳು, ರಾಜಕೀಯಗಳು, ಅವರೆಲ್ಲ ಈ ಜನರಿಗೆ ತೊಂದರೆ ಕೊಡೋದು ತಪ್ಪುತ್ತೆ, ಸಾಕಷ್ಟು ಉಪಯೋಗ. ಹಾಗಾಗಿ ಈ ರಾಜರಂತವ್ರು, ಯದುವೀರ್ ಅಂತವ್ರು ಮೈಸೂರು MP ಆಗೋದ್ರಲ್ಲಿ ಡೌಟೇ ಇಲ್ಲ, ಅಂತವ್ರು MP ಆಗ್ಬೇಕು. ಬಿಕಾಸ್ ಒಬ್ಬ ಪ್ರಾಮಾಣಿಕ ಮತದಾರನಾಗಿ, ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಅಂತವ್ರಿಗೆ ನಾನು ಪ್ರೋತ್ಸಾಹಿಸ್ತೀನಿ. ಈಗ ಅಂತಲ್ಲ, ಈ ಯದುವೀರ್ ಅಂತಲ್ಲ, ಇನ್ನ ಯಾರೋ ಕಾಂಗ್ರೆಸ್ ಪಾರ್ಟಿಯಿಂದ ಯಾರೋ ಬಂದಿರೋದು ಪ್ರಾಮಾಣಿಕವಾಗಿ ಯಾರು ಇರ್ತಾರೆ, ಯದುವೀರ್ ಅಂತಾನೆ ಹೇಳ್ತಲ್ಲ ನಾನು. ಯಾರೇ ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾರ ಒಂದು ಅಪರ್ಚುನಿಟಿ ಕೊಡಿ, ನಿಮ್ಗೆ ಸರಿ ಅಂತಿಲ್ಲ ಸೋಲ್ಸಿ. ಆದ್ರೆ ಬದಲಾವಣೆ ಬಯಸಿ ಒಬ್ಬ ಯುವಕ ಬಂದಾಗ ಅವ್ನು ವಿರೋಧಿಸೋದು ತಪ್ಪಾಗುತ್ತೆ. ಅಲ್ಲ, ಒಳ್ಳೆ ವ್ಯಕ್ತಿ ಅಂತ ಬಂದ್ಮೇಲೆ ಯಾಕೆ ಅಂದ್ರೆ ಈಗಲೂ ಜನಗಳ ಮೈಂಡಲ್ಲಿ ಮಹಾರಾಜರು ಕೈ ಮುಗಿಬೇಕಾ ಸರ್? ಇವಾಗ ಇವರು MLAಗಳೇ ಕಾರ್ಪೊರೇಟ್ಗಳ ಮಹಾರಾಜ ತರ ಆಗ್ಬಿಟ್ಟಿದ್ದಾರೆ. ಅವ್ರ ಸುತ್ತಮುತ್ತ ಹೋಗಕ್ಕಾಗಲಾಗುತ್ತಾ? ನಾವು ಅದು ಪಕ್ಕದಲ್ಲಿ ಬಿಡ್ರಿ ಸಾಹೇಬ್ರು ಬಂದ್ರೆ ಬಿಡ್ರಿ ಅಂತ ಏನೋ ಅವರೇ ದೊಡ್ಡ ಆರ್ಭಟ ಮಾಡ್ಬಿಟ್ಟಿದ್ದಾರೆ. ಅದು ನಾವೇನಾದ್ರು ಪ್ರಶ್ನೆಗಳು ಮಾಡ್ಬಿಟ್ರೆ ಸಾಕು, ಒಂದ್ಸಲ ಅವ್ನು ಕಂಡಿಟ್ಬಿಟ್ಟಿರ್ತಾನೆ, ಈ ಮೀಡಿಯಾದನ ಯಾವ ಮೀಟಿಂಗ್ ಕರಿಬೇಡಿ. ಇನ್ನೂ ಒಂದು ವಿಚಾರ ಹೇಳ್ಬೇಕಂದ್ರೆ, ಮಹಾರಾಜರ ಕಾಲದಲ್ಲಿ ಇನ್ನೂ ಚೆನ್ನಾಗಿತ್ತು ನಮ್ಮ ಜನಗಳಿಗೆ, ಪ್ರಜೆಗಳಿಗೆ ಒಂದು ಇತ್ತು. ಇವಾಗ ಮಹಾರಾಜಕ್ಕಿಂತ ಅತೀತರಾಗ್ಬಿಟ್ಟಿದ್ದಾರೆ ಈ ರಾಜಕಾರಣಿಗಳು, ಈ ಪುಡಾರಿ ರಾಜಕಾರಣಿಗಳು ಇದ್ದಾರಲ್ಲ, ಅವರೇ ರಾಜರು. ಈ ಒಂದು ಮುನ್ಸಿಪಾಲಿಟಿ ಮೆಂಬರ್ ಆಗ್ತಾನೆ, ಒಂದು MLA ಆಗ್ತಾನೆ, ಒಂದು MP ಆಗ್ತಾನೆ, ಒಂದು ರಾಜ್ಯಸಭಾ ಮೆಂಬರ್ ಆಗ್ಬಿಟ್ರೆ ಅವನು ರಾಜರಕ್ಕಿಂತ ಜಾಸ್ತಿಯಾಗಿ ಮೆರವಣಿಗೆ, ಅವನ ಹೋರಾಟ, ಅವನ ಹಾರಾಟ, ಅವನ ಬಟ್ಟೆಗಳಿಗೆ ಕಟ್ಕೊಂಡು ಮಾಡೋದ್ ನೋಡ್ಬಿಟ್ರೆ ರಾಜರ ಕಾಲನೇ ಬೆಳೆದಿತ್ತು ಅನ್ಸುತ್ತೆ. ಆ ಲೆವೆಲ್ಗಿತ್ತು. ಇಲ್ಲ ಬೆಟ್ರೆ ಹೇಳ್ಬೇಕು ಅಂದ್ರೆ ಅಲ್ಲ, ಈಗಲೂ ಕೂಡ ಜನಗಳನ್ನ ಗುಲಾಮ್ರಾಗಿ ಇಟ್ಕೊಂಡಿದ್ದಾರೆ. ಇವತ್ತು ನಾವು ವಾರ್ಡ್ಗಳಿಗೆ ವಿಸಿಟ್ ಮಾಡ್ತೀನಲ್ಲ ಸುನೀಲ್ ಅವರೇ, ಸರ್ ಬೇಡ ಸರ್, ಇವ್ ನಾನು ಮಾತಾಡಲ್ಲ ಸರ್ ಅಂದ್ರೆ ಅವ್ರ ಮನೆ ಸಮಸ್ಯೆ ತುಂಬಾ ತೀವ್ರವಾಗಿರುತ್ತೆ, ಅವ್ರ ಏರಿಯಾ ಸಮಸ್ಯೆ ತುಂಬಾ ತೀವ್ರವಾಗಿರುತ್ತೆ. ಅನಾಮಧೆಯಿಂದ ನಾನು ಫೋನ್ ಮಾಡ್ತಾರೆ, ಸ್ಪಾಟ್ಗೆ ಹೋಗಿ ಯಾರೂ ಮಾತಾಡಲ್ಲ, ಎಲ್ಲ ಬಾಗ್ಲಾಕೋತಾರೆ, ಸರ್ ಬೇಡ ಸರ್ ಬೇಡ ಸರ್ ಅಂತ. ಯಾಕೆ ನಾನು ಕೆಲಸ ಮಾಡ್ಸಿದ್ದೀನಿ, ಎಲ್ಲಾನು ಇಲ್ಲ ಅಂತಿಲ್ಲ. ಇನ್ನೂ ಕೂಡ ಜನಗಳು ಭಯದಲ್ಲೇ ಬದುಕ್ತಾ ಇದ್ದಾರೆ. ಅಂದ್ರೆ ಗುಲಾಮ್ಗಿರಿಗೆ ಒಬ್ಬ ಕಾರ್ಪೊರೇಟ್ರು, ಒಬ್ಬ MLA ತಂದಿಟ್ಟಿದ್ದಾರೆ ಅವ್ರನ್ನ ಅಂತ. ಹಾಗಾದ್ರೆ ರಾಜರು ಬರೋದ್ರಲ್ಲಿ ಏನಿದೆ ತಪ್ಪು? ಈಗಲೂ ಗುಲಾಮ್ಗಿರಿ ಮೇಲೆ ಬದುಕ್ತಾ ಇದಾರಲ್ಲ ಜನ. ಇದು ರೈಟ್ ನ್ಯೂಸ್.